ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಯಮನೂರ ಅಂತೇಳಿ ಅಖಿಲ ಭಾರತ ಸುಸಂಘಟಿತ ಅರಳು ಸಂಶೋಧನಾ ಪ್ರಯೋಜನೆಯಲ್ಲಿ ತಳಿ ವಿಜ್ಞಾನಿ ಮತ್ತು ಮುಖ್ಯಸ್ಥನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಸೊ ಇವತ್ತು ಈ ಒಂದು ಕೃಷಿ ಮೇಳದ ನಿಮಿತ್ತ, ಕೃಷಿ ಮೇಳ 2024ರ ನಿಮಿತ್ತ ಅಖಿಲ ಭಾರತ ಸುಸಂಘಟಿತ ಅರಳು ಸಂಶೋಧನಾ ವಿಭಾಗದಿಂದ ನಾವು ಎರಡು ಸಂಕರಣ ತಳಿಗಳನ್ನು ಮತ್ತು ಎರಡು ತಳಿಗಳನ್ನು ಇಲ್ಲಿ ಡೆಮಾನ್ಸ್ಟ್ರೇಟ್ ಮಾಡಿದ್ದೀವಿ. ಮೊದಲಿಗೆ ಈ ಒಂದು ಅರಳು ಬೆಳೆಯನ್ನು ಹೊಸದಾಗಿ ರೈತರಿಗೆ ಹೇಳ್ಕೊಡ್ಬೇಕಂತ ಬೆಳೆ ಏನಲ್ಲ. ಇದು ಪುರಾತನ ಕಾಲದಿಂದಲೂ ಇದರ ಒಂದು ವಿಶೇಷ ಗುಣಗಳ ಬಗ್ಗೆ ಆಗಲಿ ಅಥವಾ ಈ ಬೆಳೆಯ ಬೆಳೆಯುವ ರೀತಿಯಾಗಲಿ ರೈತರಿಗೆ ಈಗಾಗಲೇ ಮನದಟ್ಟಾಗಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಈ ಒಂದು ಅರಳು ಅಥವಾ ಔಡಲ ಅಂತ ಏನು ಕರಿತೀವಿ, ಈ ಬೆಳೆ ಒಂದು ವಾಣಿಜ್ಯ ಬೆಳೆಯಾಗಿ ಮಾರ್ಪಾಡಾಗ್ತಾ ಇದೆ. ಯಾಕೆ ವಾಣಿಜ್ಯ ಬೆಳೆಯಾಗಿ ಮಾರ್ಪಾಡಾಗ್ತಾ ಇದೆ ಅಂತ ಹೇಳಿದರೆ, ಇದರ ಒಂದು ವಿಶೇಷ ಗುಣಗಳು ಮತ್ತು ಈ ಒಂದು ಅರಳೆಣ್ಣೆಯಲ್ಲಿರ್ತಕ್ಕಂಥ ಗುಣಗಳು ಮತ್ತು ಅರಳೆಣ್ಣೆಯಿಂದ ವಿವಿಧ ಒಂದು ಸುಮಾರು 700 ಉಪಯುಕ್ತ ಒಂದು ಉತ್ಪನ್ನಗಳನ್ನು ತಯಾರು ಮಾಡಲಾಗುತ್ತೆ. ಸೊ ಆ ಉತ್ಪನ್ನಗಳನ್ನು ವಿವಿಧ ಭಾಗದಲ್ಲಿ, ಅಂದರೆ ನಾವು ಈಗ ಕಾರ್ಖಾನೆಗಳಲ್ಲಾಗಲಿ ಅಥವಾ ಮೆಡಿಸಿನಲ್ ವ್ಯಾಲ್ಯೂ ಇರೋದರಿಂದಾಗಿ, ಆಮೇಲೆ ಈ ಒಂದು ಏರೋನಾಟಿಕ್ಸಲ್ಲಿ ಈ ಒಂದು ಹರಳೆಣ್ಣೆಯನ್ನು ಬಳಕೆ ಮಾಡ್ತಾರೆ. ಅದೇ ರೀತಿಯಾಗಿ ಈ ಒಂದು ದೊಡ್ಡ ದೊಡ್ಡ ಯಂತ್ರೋಪಕರಣಗಳ ಒಂದು ಘರ್ಷಣೆಯನ್ನು ಕಡಿಮೆ ಮಾಡಲು ಈ ಹರಳೆಣ್ಣೆಯನ್ನು ಕೀಲೆಣ್ಣೆಯಾಗಿ ಕೂಡ ಬಳಕೆ ಮಾಡಲಾಗುತ್ತೆ. ಸೊ ಇದಲ್ಲದೆ ಈ ಒಂದು ನಾವು ಈಗೇನು ನ್ಯಾಚುರಲ್ ಆಗಿ, ಅಂದರೆ ನ್ಯಾಚುರೋಪತಿ ಅಂತ ಹೇಳಿ ಕರಿತೀವಿ, ಅಥವಾ ಅಂತಹ ಒಂದು ಬೇರೆ ಬೇರೆ ವಿವಿಧ ಒಂದು ಜಾಯಿಂಟ್ ಪೇನ್ಸ್ ಅಂತ ಹೇಳ್ತೀವಿ, ಅಂಥ ಜಾಯಿಂಟ್ ಪೇನ್ಸ್ಗಳನ್ನು ಅಥವಾ ಕೀಲು ನೋವುಗಳನ್ನು ಶಮನ ಮಾಡಲು ಈ ಹರಳೆಣ್ಣೆಯನ್ನು ಬಳಕೆ ಮಾಡಲಾಗುತ್ತೆ. ಇದಲ್ಲದೆ ಸುಮಾರು ಈ ಒಂದು ಸೌಂದರ್ಯವರ್ಧಕಗಳ ಒಂದು ತಯಾರಿಕೆಗೆ ಕೂಡ ಈ ಹರಳೆಣ್ಣೆಯನ್ನು ಬಳಕೆ ಮಾಡಲಾಗುತ್ತೆ. ಈ ಥರ ಒಂದು ವಿವಿಧ ಉಪಯೋಗಗಳಿಂದಾಗಿ ಈ ಒಂದು ಹರಳೆಣ್ಣೆ ಅಥವಾ ಅರಳು ಬೆಳೆ ಇತ್ತೀಚಿನ ದಿನಗಳಲ್ಲಿ ವಾಣಿಜ್ಯ ಬೆಳೆಯಾಗಿ ಮಾರ್ಪಾಡಾಗ್ತಾ ಇದೆ. ಯಾಕೆ ರೈತರು ಈ ಒಂದು ಅರಳು ಬೆಳೆಯನ್ನು, ಹರಳೆಣ್ಣೆಯನ್ನು ಒಂದು ನೂತನ ತಂತ್ರಜ್ಞಾನಗಳನ್ನು ಅಥವಾ ನೂತನ ಸಂಕರಣ ತಳಿಗಳನ್ನು ಬಳಕೆ ಮಾಡಿಕೊಂಡು ಬೆಳಿಬೇಕು ಅಂತೇಳಿ ಹೇಳಿದರೆ, ಈ ಒಂದು ಅರಳು ಬೆಳೆ ಯಾವ ರೀತಿಯದ್ದಾಗಿದೆ ಅಂತಂದರೆ, ಇದು ನಮಗೆ ಒಂದು ಬೆಳೆಗಳಲ್ಲಿ ಎರಡು ವಿಧಗಳಿರ್ತವೆ. ಒಂದು ಪರಕೀಯ ಪರಾಗಸ್ಪರ್ಶಕ ಹೊಂದತಕ್ಕಂಥ ಬೆಳೆ ಮತ್ತು ಇನ್ನೊಂದು ಸ್ವಕೀಯ ಪರಾಗಸ್ಪರ್ಶ ಹೊಂದತಕ್ಕಂಥ ಬೆಳೆ ಅಂತೇಳಿ. ಈ ಅರಳು ಬೆಳೆ ಪರಕೀಯ ಪರಾಗಸ್ಪರ್ಶ ಹೊಂದತಕ್ಕಂಥ ಬೆಳೆಯ ಒಂದು ಗುಂಪಿಗೆ ಸೇರಲ್ಪಡುತ್ತೆ. ಆದ ಕಾರಣ ಈಗ ರೈತರು ತಮ್ಮಲ್ಲೇ ಇರ್ತಕ್ಕಂಥ ಬೀಜಗಳನ್ನು ಪ್ರತಿ ವರ್ಷ ತಮ್ಮಲ್ಲಿರ್ತಕ್ಕಂಥ ಬೀಜಗಳನ್ನು ಬಿತ್ತಲು ಬಳಕೆ ಮಾಡಿದರೆ ಏನಾಗುತ್ತೆ, ಇದರ ಒಂದು ಪರಕೀಯ ಪರಾಗಸ್ಪರ್ಶ ಗುಣದಿಂದ ಅದು ನಿಮಗೆ ಹೆಚ್ಚಿನ ಇಳುವರಿ ಕೊಡಲ್ಲ. ಆದ ಕಾರಣ ಪ್ರತಿ ವರ್ಷವೂ ರೈತರು ಹೊಸತಾಗಿ ಬೀಜಗಳನ್ನು, ಸಂಕರಣ ತಳಿಗಳಾದಲ್ಲಿ ಪ್ರತಿ ವರ್ಷ ಬೀಜಗಳನ್ನು, ಬಿತ್ತನೆ ಬೀಜಗಳನ್ನು ಕೊಂಡ್ಕೊಂಡು ಹಾಕಬೇಕಾಗುತ್ತೆ. ಅದೇ ತಳಿಗಳಾದಲ್ಲಿ ಆ ಒಂದು ತಳಿ ಶುದ್ಧವಾಗಿದ್ದರೆ 2 ರಿಂದ 3 ವರ್ಷ ಬಿತ್ತನೆಗೆ ಬಳಕೆ ಮಾಡ್ಬೋದು. ಇಲ್ಲಿ ನಾವು ತಳಿಗಳ ಬಗ್ಗೆ ವಿವರವಾಗಿ ಹೇಳೋದಾದರೆ, ನಮ್ಮಲ್ಲಿ ICH 66 ಅಂತೇಳಿ ಒಂದು ಸಂಕರಣ ತಳಿ ಇದೆ, ಮತ್ತು ICH 5 ಅಂತೇಳಿ ಇನ್ನೊಂದು ಸಂಕರಣ ತಳಿ, ಇನ್ನೊಂದು BCH 162 ಅಂತೇಳಿ ಈಗ ಕ್ಷೇತ್ರ ಪ್ರಯೋಗದ ಹಂತದಲ್ಲಿರ್ತಕ್ಕಂಥ ಸಂಕರಣ ತಳಿ. ಇದು ನಮ್ಮ ಒಂದು ಅಖಿಲ ಭಾರತ ಸುಸಂಘಟಿತ ಅರಳು ಸಂಶೋಧನಾ ಪ್ರಯೋಜನೆ ವತಿಯಿಂದ ಪಡಿಸಿರ್ತಕ್ಕಂಥ ಹೆಚ್ಚಿನ ಇಳುವರಿ ಕೊಡ್ತಕ್ಕಂಥ ಸಂಕರಣ ತಳಿ. ಈ ಥರ ತಳಿಗಳನ್ನು, ನೂತನ ತಳಿಗಳನ್ನು ಅಥವಾ ನೂತನ ಸಂಕರಣ ತಳಿಗಳನ್ನು ರೈತರು ಬಳಕೆ ಮಾಡಿಕೊಂಡು ಹೆಚ್ಚಿನ ಇಳುವರಿ ತೆಗೆದುಕೊಳ್ಬೋದು. ಮತ್ತು ಈ ರೈತರಲ್ಲಿ ಒಂದು ಮನವಿ ಅಂತಂದರೆ, ಈ ಬೆಳೆಗೆ, ಅಂದರೆ ಇದೊಂದು ಮುಂಗಾರಿನಲ್ಲಿ ಬೆಳೀತಕ್ಕಂಥ ಬೆಳೆ. ಮುಂಗಾರಿನಲ್ಲಿ ಮಳೆಯಾಶ್ರಿತ ಒಂದು ಪ್ರದೇಶಕ್ಕೆ ಹೊಂದಿಕೊಳ್ತಕ್ಕಂಥ ಬೆಳೆಯಾಗಿರೋದ್ರಿಂದ ಹೆಚ್ಚಿನ ರೈತರು ಇದನ್ನು ಮಳೆಯಾಶ್ರಿತದಲ್ಲಿ ಬೆಳೀತಾರೆ. ಮಳೆಯಾಶ್ರಿತದಲ್ಲಿ ಬೆಳೆದಾಗ ಇದಕ್ಕೆ ಸೂಕ್ತವಾದ ಪೋಷಕಾಂಶಗಳನ್ನು ಒದಗಿಸಿ, ಸೂಕ್ತವಾದ ಒಂದು ಅಂತರವನ್ನು ಕಾಪಾಡಿಕೊಂಡು ಸೂಕ್ತವಾದ ಸಮಯದಲ್ಲಿ ಈ ಬೆಳೆಯನ್ನು ಬಿತ್ತನೆ ಮಾಡಿದರೆ ಒಂದು ಹೆಚ್ಚಿನ ಇಳುವರಿ ಪಡ್ಕೋಬೋದು. ಅದೇ ರೀತಿ ಈ ಒಂದು ಬೆಳೆಯಲ್ಲಿ ನಮಗೆ ಈಗಾಗಲೇ ಹೇಳಿದಾಗೆ ಒಂದು ಇಳುವರಿ ಮಟ್ಟ, ಈಗ ರೈತರಲ್ಲೂ ತಮ್ಮಲ್ಲಿರ್ತಕ್ಕಂಥ ಬೀಜಗಳನ್ನು ಬಳಕೆ ಮಾಡಿಕೊಂಡು ಬೇಸಾಯ ಮಾಡಿದಾಗ ರೈತರು ಬರೀ ಒಂದು ಎಕರೆಗೆ
ಒಂದರಿಂದ 1.5 ಕ್ವಿಂಟಲ್ ಪ್ರತಿ ಎಕರೆಗೆ ಇಳುವರಿ ಪಡ್ಕೊತಿದ್ದಾರೆ. ಆದರೆ ನಮ್ಮಲ್ಲಿರ್ತಕ್ಕಂಥ ಸಂಕರಣ ತಳಿಗಳು ಸುಮಾರು 6ರಿಂದ 7 ಕ್ವಿಂಟಲ್ ಪ್ರತಿ ಎಕರೆಗೆ ಒಣ ಬೇಸಾಯದಲ್ಲಿ ಇಳುವರಿ ಕೊಡ್ತಕ್ಕಂಥ ಸಾಮರ್ಥ್ಯ ಹೊಂದಿರ್ತವೆ. ಆದ ಕಾರಣ ರೈತರು ಆದಷ್ಟು ನೂತನ ಸಂಕರಣ ತಳಿಗಳನ್ನು ಬಳಕೆ ಮಾಡಿಕೊಂಡು ಒಂದು ಹೆಚ್ಚಿನ ಇಳುವರಿ ಪಡ್ಕೋಬೋದು. ಮತ್ತು ಈ ಒಂದು ಬೆಳೆಯ ಬಗ್ಗೆ ರೈತರಲ್ಲಿ ಒಂದು ಬರ್ತಕ್ಕಂಥ ಪ್ರಶ್ನೆಗಳಂತಂದರೆ ಎಲ್ಲಿ ಮಾರ್ಕೆಟ್ ಮಾಡಬೇಕು. ಈಗ ರೈತರು ಹೆಚ್ಚಿನ ಒಂದು ಕ್ಷೇತ್ರದಲ್ಲಿ ಬೆಳೆದಾಗ ಹೆಚ್ಚಿನ ಉತ್ಪಾದನೆ ಮಾಡಿದಾಗ ಅದನ್ನು ಮಾರ್ಕೆಟ್ ಮಾಡುವುದು ಭಾಳಷ್ಟು ಪ್ರಶ್ನೆಗಳನ್ನು ಕೇಳ್ತಾರೆ. ಈ ಒಂದು ಮಾರುಕಟ್ಟೆಗೆ ಯಾವುದೇ ತೊಂದರೆ ಇಲ್ಲ. ಯಾಕಂದರೆ ಭಾಳಷ್ಟು ಈಗ ಲೋಕಲಲ್ಲಿ ಗಾಣಗಳಿದ್ದಾವೆ. ಆಮೇಲೆ ಇಲ್ಲಿ ದೇವನಹಳ್ಳಿಯಲ್ಲಿ ಒಂದು ಆಯಿಲ್ ಮಿಲ್ ಇದೆ, ಧನಲಕ್ಷ್ಮಿ ಆಯಿಲ್ ಮಿಲ್ ಅಂತೇಳಿ. ಈ ಥರದ ಆಯಿಲ್ ಮಿಲ್ಗಳ ಒಂದು ಮಾಲೀಕರು ನಮಗೆ ಭಾಳಷ್ಟು ಕರೆಗಳನ್ನು ಮಾಡಿ ಕೇಳ್ತಾ ಇರ್ತಾರೆ, ಯಾರಾದರೂ ರೈತರು ಅರಳನ್ನು ಬೆಳೀತಾ ಇದ್ರೆ ಹೇಳಿ, ನಾವೇ ಹೋಗಿ ತೊಗೊಂಬರ್ತೀವಿ ಅಂತೇಳಿ. ಅಂದರೆ ಮಾರುಕಟ್ಟೆ ಸಮಸ್ಯೆ ಕೂಡ ಇಲ್ಲ. ಸುಮಾರು 5,800ರಿಂದ 6,500 ತನ ಪ್ರತಿ ಕ್ವಿಂಟಲ್ಗೆ ಮಾರುಕಟ್ಟೆಯ ಧಾರಣೆಯನ್ನು ನೋಡ್ಬೋದು. ರೈತರು ಪ್ರತಿ ಎಕರೆಗೆ ಸುಮಾರು 12ರಿಂದ 15,000 ಒಂದು ಖರ್ಚು ಮಾಡಿಕೊಂಡು, ಅಂದರೆ ಇದರ ಒಂದು ಬೇಸಾಯಕ್ಕೆ ಖರ್ಚನ್ನು ಮಾಡಿದರೆ ಸುಮಾರು 25ರಿಂದ 30,000 ನಿವ್ವಳ ಲಾಭವನ್ನು ಪಡ್ಕೋಬೋದು ಈ ಬೆಳೆಯಿಂದ. ಸೊ ಆದ ಕಾರಣ ದಯವಿಟ್ಟು ರೈತರು ಈ ನೂತನವಾಗಿ ಸಿಗ್ತಕ್ಕಂಥ ಸಂಕರಣ ತಳಿಗಳನ್ನು ಬಳಕೆ ಮಾಡಿಕೊಂಡು ಮತ್ತು ನೂತನ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಂಡು ಈ ಬೆಳೆಯನ್ನು ಬೆಳಿಬೇಕಾಗಿ ವಿನಂತಿಸುತ್ತೇವೆ. ಅದೇ ರೀತಿ ಸುಮಾರು ಈ ಒಂದು ಕೀಟಗಳಾಗಲಿ ಅಥವಾ ರೋಗ ಬಾಧೆಗಳಾಗಲಿ ಈ ಬೆಳೆಗೆ ಬರ್ತವೆ. ಅಂದರೆ ಮುಖ್ಯವಾದ ಕೀಟಗಳು ಅಂತ ಹೇಳಿದರೆ ನಾವು ಕಂಬಳಿ ಹುಳು ಅಂತೇಳಿ ನೋಡ್ತೀವಿ, ಆಮೇಲೆ ಇನ್ನೊಂದು ಕೊಂಡ್ಲಿ ಹುಳು ಅಂತೇಳಿ, ಆಮೇಲೆ ಒಂದು ಕಾಯಿ ಕೊರಕ ಅಂತೇಳಿ. ಈ 3 ಒಂದು ಕೀಟಗಳು ಭಾಳಷ್ಟು ಈ ಬೆಳೆಯನ್ನು ಬಾಧಿಸ್ತಾ ಇರ್ತವೆ. ಇದಲ್ಲದೆ ರಸ ಇರುವ ಕೀಟಗಳ ಬಾಧೆ ಕೂಡ ಇರುತ್ತೆ. ಯಾವ ಕೀಟಗಳು ಈ ಬೆಳೆಗೆ ಬಂದಿದೆ ಅಂತ ನೋಡಿಕೊಂಡು ಆ ಥರದ ಕೀಟನಾಶಕಗಳನ್ನು ಸಿಂಪರಣೆ ಮಾಡಿಕೊಂಡು ಈ ಥರ ಕೀಟಗಳನ್ನು ನಾವು ನಿರ್ವಹಣೆ ಮಾಡ್ಬೋದು. ಅದೇ ರೀತಿ ರೋಗಗಳ ಬಗ್ಗೆ ಹೇಳೋದಾದರೆ ಈ ಒಂದು ಬೆಳೆಯಲ್ಲಿ ಒಂದು ಕಂದುಕೊಳೆ ರೋಗ ಅಂತೇಳಿ ಕರಿತೀವಿ, ಬಾಟ್ರೈಟಿಸ್ ಅಂತೇಳಿ. ಈ ಕಂದುಕೊಳೆ ರೋಗದ ಹಾವಳಿ ಭಾಳಷ್ಟು ಇರುತ್ತೆ. ಅಂದರೆ ಎಲ್ಲಿ ಹೆಚ್ಚಿನ ಮಳೆ ಬೀಳುತ್ತದೋ ಅಂತಹ ಹೆಚ್ಚಿನ ಮಳೆ ಬರ್ತಕ್ಕಂಥ ಪ್ರದೇಶದಲ್ಲಿ ಈ ರೋಗದ ಒಂದು ಹಾವಳಿ ಜಾಸ್ತಿ ಇರುತ್ತೆ. ಈ ರೋಗ ಏನಂದರೆ ಇದು ಬಾಟ್ರೈಟಿಸ್ ಅಂತೇಳಿ ಕರಿತೀವಿ, ಇದನ್ನು ಕಂದುಕೊಳೆ ರೋಗ ಅಂತೇಳಿ ಕರಿತೀವಿ. ಈ ಒಂದು ಗೊನೆಗಳು ಅಂದರೆ ಅರಳು ಗಿಡಗಳು ಹೂ ಬಿಡೋಕ್ಕೆ ಸ್ಟಾರ್ಟ್ ಆಗಿನಿಂದ ಹಿಡಿದು ಇನ್ನೊಂದು ಕಾಯಿ ಕಟ್ಟುವ ಹಂತದಲ್ಲೂ ಕೂಡ ಈ ಒಂದು ರೋಗ ಕಾಣಿಸ್ಕೊಳ್ತಾ ಇದೆ. ಈ ರೋಗಕ್ಕೆ ಒಂದು ಮುಖ್ಯವಾಗಿ ನಾವು ಅಂತರವನ್ನು ಕಾಪಾಡೋದ್ರಿಂದ, ಆಮೇಲೆ ಒಂದು ಮುಳ್ಳು ರಹಿತ ತಳಿಗಳು ಅಂತೇಳಿ ಕರಿತೀವಿ. ಅಂದರೆ ಇದರಲ್ಲಿ ಅರಳಿನಲ್ಲಿ 3 ಥರ ಬೇರೆ ಬೇರೆ ತಳಿಗಳ ಸಿಗ್ತವೆ. ಅಂದರೆ ಕಾಯಿಗಳ ಮೇಲೆ ಹೆಚ್ಚಿನ ಮುಳ್ಳಿರ್ತವೆ, ಇನ್ನೊಂದು ಕಾಯಿಗಳ ಮೇಲೆ ಮುಳ್ಳಿನ ಒಂದು ಪ್ರಮಾಣ ಕಡಿಮೆ ಇರ್ತದೆ, ಮತ್ತು ಇನ್ನು ಒಂದು ಕಾಯಿಗಳ ಮೇಲೆ ಮುಳ್ಳೇ ಇರೋದಿಲ್ಲ, ಅಂದರೆ ಮುಳ್ಳು ರಹಿತ ತಳಿಗಳು ಅಂತ ಹೇಳಿ ಕರಿತೀವಿ. ಸೊ ಇಂತಹ ಒಂದು ಮುಳ್ಳು ರಹಿತ ತಳಿಗಳನ್ನು ಬಳಕೆ ಮಾಡೋದರಿಂದ ಈ ರೋಗದಿಂದ ತುತ್ತಾಗೋದನ್ನು ತಡೆಗಟ್ಟಬಹುದು. ಸೊ ಆದ ಕಾರಣ ರೈತರು ಹೆಚ್ಚಿನ ಮಳೆ ಬೀಳುವ ಪ್ರದೇಶದಲ್ಲಿ ಆದಷ್ಟು ಈ ಒಂದು ಅಂಶವನ್ನು ಗಮನದಲ್ಲಿಟ್ಟುಕೊಂಡು ಬೀಜವನ್ನು ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ. ಇದಲ್ಲದೆ ಇನ್ನು ಒಂದು ಸೊರಗು ರೋಗ ಅಂತ ಹೇಳಿ ಬರುತ್ತೆ, ಆಮೇಲೆ ಅಂಗಮಾರಿ ರೋಗ, ಸಸ್ಯ ಅಂಗಮಾರಿ ರೋಗ ಅಂತೇಳಿ ಬರುತ್ತೆ, ಆಮೇಲೆ ಬೇರುಕೊಳೆ ರೋಗ ಅಂತೇಳಿ ಬರುತ್ತೆ. ಸೊ ಈ ಥರ ನಾನಾ ರೀತಿಯ ರೋಗಗಳು ಈ ಬೆಳೆಗೆ ಕೂಡ ಬರ್ತವೆ. ಅದನ್ನು ಆದಷ್ಟು ಈ ಸಂಕರಣ ತಳಿಗಳನ್ನು ಅಥವಾ ನೂತನ ತಳಿಗಳನ್ನು ಬಳಕೆ ಮಾಡೋದರಿಂದ ಈ ರೋಗವನ್ನು ಸ್ವಲ್ಪ ಮಟ್ಟಿಗೆ ತಡೆದುಕೊಳ್ಳುವ ಶಕ್ತಿ ಹೊಂದಿರ್ತವೆ ಈ ಸಂಕರಣ ತಳಿಗಳು. ಸೊ ನೀವು ಯಾರೇ ಒಂದು ಅರಳಿನ ಬಗ್ಗೆ ಏನಾದರೂ ಮಾಹಿತಿ ಬೇಕಾದಲ್ಲಿ ನಮ್ಮ ಒಂದು ವಿಭಾಗಕ್ಕೆ, ಅಖಿಲ ಭಾರತ ಸುಸಂಘಟಿತ ಅರಳು ಸಂಶೋಧನಾ ವಿಭಾಗಕ್ಕೆ ಕರೆ ಮಾಡಿ ಈ ಒಂದು ಬೆಳೆಯ ಬಗ್ಗೆ ಸಂಕ್ಷಿಪ್ತವಾಗಿ ಅಥವಾ ಹೆಚ್ಚಿನ ಒಂದು ಮಾಹಿತಿಯನ್ನು ಪಡ್ಕೋಬೋದು.